ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ಬ್ಲಾಗ್ ಕನ್ನಡ ಚಾನಲ್ನಲ್ಲಿ ನಿಮಗೆಲ್ಲ ಸ್ವಾಗತ. ವರಮಹಾಲಕ್ಷ್ಮಿ ತಾಯಿ ಹಬ್ಬ ಇತ್ತು ಇವತ್ತು. ಎಲ್ಲರೂ ಹೇಗೆ ಮಾಡಿದ್ರಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಬಹಳಷ್ಟು ಜನರು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ, ಆದರೆ ನಾವು ಸಿಂಪಲ್ ಆಗಿ ಮಾಡ್ತೀವಿ. ಈ ಥರ ನಾವು ಮಾಡಿದ್ವಿ ತಾಯಿಯ ಪೂಜೆ. ಸಿಂಪಲ್ ಆಗಿ ಡೆಕೋರೇಷನ್ ಇತ್ತು. ವರಮಹಾಲಕ್ಷ್ಮಿ ತಾಯಿ ಅದೃಷ್ಟದ ದೇವಿ. ಇವರು ಲಕ್ಷ್ಮಿ ಅಂದ್ರೆ ಅದೃಷ್ಟ. ಆ ಅದೃಷ್ಟದ ದೇವಿ ಎಲ್ಲರ ಅದೃಷ್ಟ ಕುಲಾಯಿಸ್ಬೇಕಂತೇಳಿನೇ ಪೂಜೆ ಮಾಡೋದು. ಮತ್ತು ಮನೆಯ ಹಾಲ್ನಲ್ಲಿ ತಾಯಿಯನ್ನು ಕೂಡಿಸಿ ಪೂಜೆ ಮಾಡಿ, ನಿಮ್ಮ ಕೈಲಾದಷ್ಟು ಡೆಕೋರೇಷನ್ ಮಾಡಿ, ನಿಮ್ಮ ಮನಸ್ಸಿನಿಂದ ಹೂವಿನಿಂದ ಅಥವಾ ಎಲೆಗಳಿಂದಲೇ ಶೃಂಗರಿಸಿ ನಿಮ್ಮ ಕೈಲಾದಷ್ಟು ಮಾಡಿ ಒಂದು ದಿವಸ ನೀವು ಕೂಡಿಸ್ಕೋತಿರಲ್ಲ ತಾಯಿಗೆ, ಅದು ಮನೆಯಲ್ಲಿ ಪ್ರತಿಬಿಂಬ ಮೂಡಿಸುತ್ತೆ. ಆ ಮನೆಯಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದೃಷ್ಟದ ದೇವಿ ಅದೃಷ್ಟವನ್ನು ಕುಲಾಯಿಸ್ತಾರೆ. ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಮೊದಲು ಜನರು ಮಾಡ್ತಾ ಇರಲಿಲ್ಲ, ಅಂದರೆ ಕೆಲವೊಬ್ಬರು ಅಷ್ಟೇ ಮಾಡ್ತಿದ್ರು. ಇವಾಗ ಎಲ್ಲರೂ ಮಾಡ್ತಾಯಿದ್ದಾರೆ. ನಾವು ಮಾಡೋಕ್ಕೆ ಸ್ಟಾರ್ಟ್ ಆಗಿ ಒಂದು 13-14 ವರ್ಷ ಆಯಿತು. ನಾವು ವರಮಹಾಲಕ್ಷ್ಮಿ ತಾಯಿಯ ಪೂಜೆ ಮಾಡ್ತಾ ಇದ್ದೀವಿ. 14 ವರ್ಷದಿಂದ ನಾವು ಮಾಡಿದ್ವಿ. ಫಸ್ಟು ನಾನೇ ಮಾಡಿದ್ದು ಪೂಜೆ ನಮ್ಮ ಮನೆಯಲ್ಲಿ. ವರಮಹಾಲಕ್ಷ್ಮಿ ತಾಯಿಯ ಸ್ನೇಹಿತರೆ, ವರಮಹಾಲಕ್ಷ್ಮಿ ಪೂಜೆ ಹೀಗೆ ಮಾಡಬೇಕು, ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತಿಲ್ಲ. ನಮ್ಮ ಕೈಲಾದಷ್ಟು ನಾವು ಮಾಡಬಹುದು. ಎಲ್ಲರೂ ಶೃಂಗರಿಸಿ ತುಂಬ ಚೆನ್ನಾಗಿ ಸೀರೆ ಉಡಿಸಿ ಆ ಥರ ಎಲ್ಲ ಮಾಡ್ತಾರೆ. ನಮಗೆ ಸೀರೆ ಉಡ್ಸೋಕ್ಕಾಗೋದಿಲ್ಲ ಅಂತೇನಿಲ್ಲ. ಸೀರೆ ಉಡಿಸೋದು ಏನು ದೊಡ್ಡ ಮಾತಿಲ್ಲ. ತಾಯಿ ಎಲ್ಲ ಕೊಟ್ಟವರು ತಾಯಿನೇ. ಆದರೆ ಒಂದು ವರ್ಷ ಮಾಡಿದ ಹಾಗಿಲ್ಲ, ಮುಂದಿನ ವರ್ಷ ಸಹ ಮಾಡಬೇಕು. ಅದೇ ತರಹ ಅದು ಆ ವಿಧಾನ ನಾವು ಅಳವಡಿಸ್ಕೊಂಡು ಹೋದಲ್ಲಿ ಮತ್ತೆ ಅದೇ ವಿಧಾನವನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಅದರಿಂದ ನಮ್ಮಮ್ಮ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಮುಂದೆ ಯಾರು ಹೇಗೆ ಬೇಕಾದರೆ ಹಂಗೆ ಮಾಡ್ಕೊಳ್ಳಿ ಅಂಥೇಳಿ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಮಾಡ್ತಾರೆ ನಮ್ಮಮ್ಮ. ನೋಡಿ, ನಾವು ಈ ಥರ ಸಿಂಪಲ್ಲಾಗಿಯೇ ನಾವು ಪೂಜೆ ಮಾಡಿದ್ದು, ಅಥವಾ ಇದೇ ಥರ ನಾವು ಪೂಜೆ ಮಾಡ್ತೀವಿ. ಸಿಂಪಲ್ಲಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತಾಯಿ ವರಮಹಾಲಕ್ಷ್ಮಿ. ಸ್ನೇಹಿತರೆ, ನಿರ್ಮಲ ಮನಸ್ಸಿನಿಂದ ಪೂಜೆ ಮಾಡಿದರೆ ಸಾಕು. ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತಿಲ್ಲ. ವಿಧಿವಿಧಾನಗಳನ್ನು ನೀವು ಅಳವಡಿಸಿಕೊಂಡಲ್ಲಿ ಹಾಗೆ ಮಾಡಬೇಕಾಗುತ್ತೆ. ಈ ಥರ ಪೂಜಾರಿಗಳು ಸಹ ಹೇಳ್ತಾರೆ, ಈ ವಿಧಿಗಳನ್ನು ನೀವು ಅಳವಡಿಸಿಕೊಂಡಿದ್ದಲ್ಲಿ ಆ ವಿಧಿ ಮತ್ತೆ ನೀವು ಚೇಂಜ್ ಮಾಡಬಾರ್ದು. ಅಂದರೆ ಆ ವಿಧಿ ನೀವು ಹಾಗೇ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಅದರಿಂದ ನಾವು ತಾಯಿಗೆ ಬ್ಲೌಸಿಂದನೇ ಡೆಕೋರೇಷನ್ ಮಾಡ್ತೀವಿ. ಸಾರೆ ಉಡಿಸಿ ನಾವು ಡೆಕೋರೇಷನ್ ಮಾಡೋದಿಲ್ಲ. ಈ ಥರ ನಾವು ಮಾಡ್ತೀವಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತಾಯಿ. ಸ್ನೇಹಿತರೆ, ನೀವು ಹೇಗೆ ಮಾಡ್ತೀರಾ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ವರ ಕೊಡಲಿ, ಎಲ್ಲರ ಜೀವನದಲ್ಲಿ ಸಹ ಬೇಕಾಗಿದ್ದು ಎಲ್ಲ ಸಿಗೋಂತೆ ಮಾಡಲಿ ತಾಯಿ. ಎಲ್ಲಕ್ಕಿಂತ ಫಸ್ಟು ಸುಖ, ಶಾಂತಿ, ನೆಮ್ಮದಿ, ಅದೇ ಮೇನು. ಬಾಕಿ ಎಲ್ಲ ವ್ಯರ್ಥ. ನೀವೆಷ್ಟೇ ದುಡ್ಡು ಬೇಕು ಅಂತ ಕೇಳ್ಕೊಳ್ಳಿ, ಏನು ಬೇಕಂತ ಕೇಳ್ಕೊಳ್ಳಿ, ಅದೆಲ್ಲ ವ್ಯರ್ಥ. ಅದೆಲ್ಲ ನಿಮಗೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ಜಾಸ್ತಿ ಆದರೂ ಸಹ ಸುಖ, ಶಾಂತಿ, ನೆಮ್ಮದಿ ಇರೋದಿಲ್ಲ ಸ್ನೇಹಿತರೆ. ಅಷ್ಟೇ, ತಾಯಿ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಲಭಿಸಲಿ, ಎಲ್ಲ ಒದಗಿಸಲಿ ಅಂತ ಕೇಳ್ಕೊತಾ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಧನ್ಯವಾದ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವ್ಲಾಗ್ ಜೊತೆಗೆ ಬರ್ತೀನಿ.